ಏನು ಸರ್ ನೀವು ವರ್ಕ್ ಮಾಡೋದು? ನಾವು ನಮ್ಮ ಮೇಡಮ್ ಇದೆ ನಾಯಿಗೆ ಊಟ ಹಾಕೋ ಅಂತ ಹೇಳೋದು ನಾವು ಬೆಳಿಗ್ಗೆ ನಾಯಿಗಳಿಗೆ ಊಟ ಹಾಕ್ತೀರಾ? ಎಷ್ಟು ಬೀದಿ ನಾಯಿಗಳು ಹಾಕ್ತೀರಾ ಸರ್ ನೀವು? ಸುಮಾರು ಒಂದು 80 ನಾಯಿಗೆ ಊಟ ಹಾಕ್ತೀವಿ. ಹೌದಾ, ಡೈಲಿ ಎಷ್ಟು ಟೈಮಿಗೆ ಹಾಕ್ತೀರಾ? ಡೈಲಿ ಇವಾಗ ಒಂದು ಟೈಮ್ ಫುಲ್ಲು ಬೆಳಿಗ್ಗೆ ಒಂದು 10 ನಾಯಿ ಸಾಯಂಕಾಲ ಒಂದು 10 ನಾಯಿ. ಹೌದಾ, ಈಗ ಹೆಂಗೆ ಐಡಿಯಾ ಬಂತು ಸರ್ ನಿಮ್ಗೆ ಇದು ಮಾಡಬೇಕು ಅಂತ? ಇಲ್ಲ ಇಲ್ಲ ಮೇಡಮ್, ನಾವಲ್ಲ, ಮೇಡಮ್ ಅವ್ರು ಹಾಕ್ತಾರೆ. ನಾನು ರಶ್ಮಿ ಮೇಡಮ್ ಅಂತ ಒಬ್ಬರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅವ್ರು ಹಾಕ್ತಾರೆ. ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಓ ರಿಯಲಿ ನೈಸ್. ಅವ್ರು ಏನು ಮಾಡ್ತಾರೆ ಮೇಡಮ್? ಅವ್ರ ಮನೆ ಹೌಸ್ ವೈಫು, ಪ್ರಾಣಿ ಪ್ರಿಯ ಮೇಡಮ್. ಪ್ರಾಣಿ ಪ್ರೀತಿ ಜಾಸ್ತಿ ಇದೆ ಅಂತನಾ? ತುಂಬ ಒಳ್ಳೆ ಕೆಲಸ ಸರ್. ಇಂಥ ನಾಯಿಗಳಿಗೆ ಮತ್ತು ಮೆಡಿಸಿನ್ನು ಹಾಕ್ತಾ ಇದ್ರಲ್ವಾ ಇವಕ್ಕೆ? ಹೌದೌದು. ಏನಾಗಿದೆ ಸರ್ ಅದು ನಾಯಿಗೆ? ಅದಕ್ಕೆ ಗಜ್ಜಿ ಥರ ಹತ್ತಿದೆ. ಆ ಗಜ್ಜಿ ಹತ್ತಿದ್ದಕ್ಕೆ ಅದ್ರ ಫೋಟೋ ಹಿಡಿದು ನಾವು ಮೇಡಮ್ ಕಳಿಸಿರ್ತೀವಿ. ಅವರು ಅದನ್ನು ನೋಡಿಕೊಂಡು ಯಾವ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ನಮ್ಗೆ ಹೇಳಿದಾಗ ಅಲ್ಲಿ ಅವರೇ ತರಿಸ್ಕೊಡ್ತಾರೆ. ನಾವು ಲಿವರಲ್ಲಿ ಹಾಕಿ ಅವಕ್ಕೆ ಫಿಕ್ಸ್ ಆಗ್ತೀವಿ, ಆರಾಮ್ ಮಾಡ್ತೀವಿ. ಹೌದಾ? ನಾವು ಜನಗಳನ್ನ ಯಾರನ್ನೂ ಕಳ್ಸಲ್ಲ. ಅವು ಆಕ್ಸಿಡೆಂಟ್ ಆಗ್ಬಾರ್ದು ನಾವು ಬೆಲ್ಟಿಂಗ್ ಹಾಕಿ ಅದಕ್ಕೆ ವ್ಯಾಕ್ಸಿನ್ ಎಲ್ಲ ಹಾಕ್ಸಿರ್ತೀವಿ. ವ್ಯಾಕ್ಸಿನ್ ಹಾಕ್ಸಿದ್ದೀರಾ? ಯಾವ ಜನಗಳಿಗೆ ತೊಂದರೆ ಆಗಲಾರ್ದಂತಾಗಿ ಹೌದಾ? ನೋಡ್ಕೊಂಡು ಹೋಗ್ತೀವಿ. ತುಂಬ ಒಳ್ಳೆಯದು ಸರ್. ಮತ್ತು ಈ ಥರ ಬೇರೆ ಬೇರೆ ಕಡೆ ನಾಯಿಗಳಿದ್ರೆ ನಾವು ನಿಮ್ಗೆ ಹೇಳಿದರೆ ನೀವು ಅವಾಗೆ ಅಲ್ಲಿಗೆ ನಮಗೆ ಏರಿಯಾ ಒಂದು ಏರಿಯಾ ಅಷ್ಟೇ ಹೇಳಿದ್ದಾರೆ, ಆ ಏರಿಯಾ ಅಷ್ಟೇ ಮಾಡೋದು ನಾವು. ಯಾವ ಏರಿಯಾನಲ್ಲಿ ಮಾಡಿ? HMT ಏರಿಯಾ ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಯಾಕಂದ್ರೆ ದಿನ ನಾನಿವತ್ತು ನಾಳೆ ಬರ್ತಾನೆ ಊಟಕ್ಕೆ ಕೊಡೋಕೆ ನನಗೆ ಅಂತ ದನಿ ಹೆಂಗೆ ಗೊತ್ತಿರುತ್ತೆ, ಹಂಗೆ ಅವು ಕಾಯ್ತಾ ಇರ್ತವೆ. ಹಾಗಾಗಿ ನಾವು ಅಷ್ಟು ಮಾತ್ರ ಕೊಡ್ತೀವಿ. ಅದೇ ಕಾಯ್ತಾ ಇದ್ವು, ನಾನು ನೋಡಿದ್ರೆ ನೀವು ಬಂದ ತಕ್ಷಣ ಎದ್ದು ಕೂತ್ಕೊಂಡ್ಬಿಟ್ವು. ತುಂಬ ಅದು ಖುಷಿ ಆಯಿತು ನನಗೆ. ಮಾಡೋಕ್ಕಾಗಲ್ಲ, ಬಟ್ ಎಷ್ಟಾಗುತ್ತೆ ನಮ್ಮ ಕೈಲಿ. ನಮ್ಮ ವೈಫ್ ಕೆಲಸ ಮಾಡೋದಿದ್ದು, ಬಟ್ ನಾನು ಬೇರೆ ಕಡೆ ವರ್ಕ್ ಹೋಗ್ತಾ ಇದ್ದೀನಿ. ಹೌದಾ? ಹೆಲ್ಪ್ ಮಾಡ್ಕೊಂಡು ಜೊತೆಯಲ್ಲಿ. ತುಂಬ ಒಳ್ಳೆ ಕೆಲಸ ಸರ್. ಹಿಂಗೆ ನೀವು ಅವ್ರಿಗೆಲ್ಲ ನಿಮ್ಗೆ ಪುಣ್ಯ ಬರುತ್ತೆ ಅವ್ರದ್ದೆಲ್ಲ. ಸೊ ಹಿಂಗೆ ಮಾಡ್ತಾಯಿರಿ, ಸೇವೆ ಮಾಡಿ, ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ನಮಸ್ಕಾರ.